ವಾವ್ ಫುಲ್ ನೆನ್ಬಿಟ್ಟಿದ್ದೀನಿ ನಾನೇ. ಶ್ರೀಮತಿ ಶಶಿರೇಖಾ, ಗೆಟ್ ರೆಡಿ ವಿತ್ ಮೀ. ಸೂಪರ್ ಟೇಸ್ಟು. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಐ ಡೋಂಟ್ ನೋ. ಮಕ್ಕಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮ್ಯಾಟ್ಸ್ ಎಲ್ಲ ಇಲ್ಲಿಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅದೇ ಸ್ಪೇಸ್ ಕನ್ಸ್ಯೂಮ್ ಮಾಡ್ತಾ ಇದೆ ತುಂಬ. ಇಲ್ಲಿ ನೋಡಿ, ಎವ್ರಿ ಫ್ರೈಡೇ ಫನ್ ಫ್ರೈಡೇ ಮಾಡಿಸ್ತೀನಿ. ಎಲ್ಲ ಇಲ್ಲಿಲ್ಲೇ ಬಿದ್ದಿರುತ್ತೆ, ನಾನೇ ಕ್ಲೀನ್ ಮಾಡಬೇಕು. ಲೆಟ್ಸ್ ಗೋ. ಹರೇ ಕೃಷ್ಣ. ನಮ್ಮ ಸ್ಟುಡಿಯೋ ಟೂರ್ ಮಾಡ್ತಾಯಿದ್ದೀನಿ ಇವತ್ತು. ಎವ್ರಿ ಮಂತ್ ನಾನು ಸ್ಟುಡಿಯೋ ಸೆಟಪ್ ಚೇಂಜ್ ಮಾಡ್ತಾ ಇರ್ತೀನಿ. ಫ್ಯಾನ್ ನೋಡಿ, ಫ್ಯಾನ್ ಅಂತೂ ನಾನು ಯೂಸೇ ಮಾಡಲ್ಲ. ಇದಕ್ಕೆ ಜಾಗ ಮಾಡಬೇಕಲ್ಲ, ಎಂತ ಮಾಡೋಣ, ಕೆಳಗಡೆ ಇಟ್ಬಿಡೋಣ ಬೆಟರ್. ತುಂಬ ಕೆಲಸ ಇದೆಯಲ್ಲಪ್ಪ ಇದು. ಎವ್ರಿ ವೀಕ್ ನಾನು ಫನ್ ಫ್ರೈಡೇಲಿ ಈ ಥರ ಆರ್ಟ್ ಎಲ್ಲ ಮಾಡಿಸ್ತಾ ಇರ್ತೀನಿ. ತುಂಬ ಜನ ಮಕ್ಕಳು ಫನ್ ಫ್ರೈಡೇ ಎಂಜಾಯ್ ಮಾಡ್ತಾರೆ. ಓ ಮೈ ಗಾಡ್, ನಮ್ಮಮ್ಮ ಕನ್ನಡಕ ಹುಡುಕ್ತಾ ಇದ್ರಿ, ಇದು ಎಲ್ಲೋಯ್ತು ಅಂತ. ನನ್ನ ಸ್ಟುಡಿಯೋದಲ್ಲಿದೆ. ನಮ್ಮಮ್ಮ ಎಲ್ಲೆಲ್ಲಿ ಓದ್ತಾ ಇರ್ತಾರೆ ಅಲ್ಲಲ್ಲಿ ಕನ್ನಡಕ ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಏನೋ ಮಾಡೋಕ್ಕೋಗಿ ಏನೋ ಒಂದು ಸಿಗುತ್ತೆ. ಗುಡ್ ಗುಡ್ ಗುಡ್. ವಿದ್ವತ್ ಪೂರ್ವ ಪೂರ್ತಿ ಬೇಸಿಕ್ಕಿಂದನೂ ಇದರಲ್ಲೇ ಕೊಟ್ಟಿರ್ತಾರೆ ನೋಡಿ. ಹಸ್ತಗಳು ಮತ್ತು ಈ ಥರ ಸ್ಟಿಕ್ ಡಯಾಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ಸಂಗೀತ ಪುರಂದರದಾಸರು ಕೊಟ್ಟಿರೋದು ಇವೆಲ್ಲ ನಮಗೆ. ಭರತನಾಟ್ಯಂ ಕಲಿತಾ ಇದ್ದರೆ ಸಂಗೀತ ಕಲೀಲೇಬೇಕು. ಸೊ ಈಸಿ ನಿಮಗೆಲ್ಲ ಕಲಿಯೋಕ್ಕೆ. ಅದು ಗೊತ್ತಿದ್ದರೆ ನೆಕ್ಸ್ಟು ನೀವು ಟೀಚರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಂಗೀತ ಕ್ಲಾಸಿಗೆ ಸೇರ್ಕೊಳ್ಳಿ. ಬೇಸಿಕ್ ಕರ್ನಾಟಕ ಸಂಗೀತ ಅಂತೂ ಗೊತ್ತಿರಬೇಕು. ನಮ್ಮ ಮ್ಯಾಟ್ ಯಾರ್ಯಾರು ತೊಗೋತಾರೋ ಅವ್ರಿಗೆಲ್ಲ ಫ್ರೀ ಭಗವದ್ಗೀತೆ ಕೊಟ್ಟಿದೆ. ನಾನು ಸ್ವಲ್ಪ ಮಿಕ್ಕೊಂಡಿದೆ, ಮತ್ತೆ ತರಿಸ್ಬೇಕು. ಇದು ನನ್ನ ಮೈಕ್ ಸೆಟ್ಟು, ಮುಂಚೆ ಯೂಸ್ ಮಾಡ್ತಿದ್ದ ಮೈಕ್ಸು. ಸೊ ಇದೇ ನನ್ನ ಮೊದಲ ಮೈಕು, ಡಿ ಜೆ ಆಯಿತು. ಇದೆಲ್ಲ ನೋಡಿ, ಅವಾಗವಾಗ ನಾವು ಜಾಮಿಂಗ್ ಮಾಡ್ತಾ ಇರ್ತೀವಿ ಸ್ಟುಡಿಯೋದಲ್ಲಿ. ಇದು ನಾನು ಕ್ಲಾಸ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ವೈಟ್ ಬೋರ್ಡ್. ಕರ್ನಾಟಕ ಮಹಿಳಾ ರತ್ನ ಪ್ರಶಸ್ತಿ ಬಂದಿದ್ದು ಮಿಸ್ ಆಗಿ ಶ್ರೀಮತಿ ಅಂತ ಹಾಕ್ಬಿಟ್ಟಿದ್ದಾರೆ. ಯಾರೂ ನೋಡಿರಲಿಲ್ಲ, ನಾನೇ ತೋರಿಸ್ತಾ ಇದ್ದೀನಿ. ಎಲ್ಲಿ ಶ್ರೀಮತಿ ಶಶಿರೇಖಾ. ಇದು ಬಂದು ನನ್ನ ಯೋಗ ಸರ್ಟಿಫಿಕೇಟ್. ಆಮೇಲೆ ಇನ್ನೊಂದು ಅವಾರ್ಡ್, ಯೋಗದೂತ ಅವಾರ್ಡ್ ಅಂತ. ಕ್ಲೀನಿಂಗ್ ಕೆಲಸ ತುಂಬ ಇದೆ. ಚೆನ್ನಾಗಿದೆ, ಕನ್ನಡಕದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇದು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ತುಂಬ ಯೂಸ್ ಮಾಡ್ತಾಯಿದ್ದೆ ಈ ಲೈಟ್ನ ಮುಂಚೆ. ಇವಾಗ ಅಷ್ಟಕ್ಕಷ್ಟೇ ಯೂಸ್ ಮಾಡಲ್ಲ, ಬಿಕಾಸ್ ಸ್ಟುಡಿಯೋದಲ್ಲೇ ಲೈಟ್ ಹಾಕ್ಸ್ಬಿಟ್ಟಿದ್ದೀನಿ. ಕನ್ಸಾ ವಾಂಡ್ ಇದು ಡೈಲಿ ನಾನು ಪಾದಾಭ್ಯಂಗ ಮಾಡ್ಕೋತೀನಿ ಇದರಲ್ಲಿ. ಪಾದಾಭ್ಯಂಗ ವಿಡಿಯೋ ನೀವು ನೋಡಿಲ್ಲ ಅಂದರೆ ಇಟ್ ಈಸ್ ಆಲ್ರೆಡಿ ಇನ್ ಮೈ ಯೂಟ್ಯೂಬ್ ಚಾನಲ್. ಹೇಗೆ ಮಾಡ್ಕೊಳ್ಳೋದಂತ ಬಿದ್ದರೆ ಹೊಡೆದೋಗುತ್ತೆ. ಸೊ ಸೆಪ್ರೇಟ್ ಮಾಡ್ಬೋದು. ಇಲ್ಲಿಂದ ಲೈಟ್ ಬರುತ್ತೆ, ಇದ್ರ ಮೇಲೆ ಬೀಳುತ್ತೆ. ಆ್ಯಂಡ್ ದಿಸ್ ವಿಲ್ ಗ್ಲೋ. ಇದನ್ನು ಕೆಳಗೆ ತೊಗೊಂಡು ಹೋಗ್ಬಿಡ್ತೀನಿ, ಜಾಸ್ತಿ ಸ್ಪೇಸ್ ಸಿಗುತ್ತೆ. ಚಿಕ್ಕವಳಾಗಿದ್ದಾಗ ಸ್ಕೂಲಲ್ಲಿ ಎಷ್ಟು ಡ್ಯಾನ್ಸ್ ಕಾಂಪಿಟೇಷನ್ಸ್ ಹೋಗ್ತಾ ಇದೆ ಅಂದರೆ, ಇದು ಫೋಕ್ ಡ್ಯಾನ್ಸಲ್ಲಿ ಬರ್ತಾಯಿತ್ತು. ಸೊ ಫೋಕ್ ಡ್ಯಾನ್ಸಸಲ್ಲಿ ನಾವು ತುಂಬ ಕೋಲಾಟಗಳು ಮಾಡ್ತಾಯಿದ್ವಿ. ಕೋಲು ಕೋಲನ್ನ ಕೋಲೆ ಹೇಗೆ ಫೋಲ್ಡ್ ಮಾಡೋದಂತ ಅಲ್ಲಿ ಶೋ. ಇದು ನೋಡಿ, ಹಿಂಗಿದೆ ಅಲ್ವಾ ಟೇಬಲು. ಇದನ್ನು ಲಿಫ್ಟ್ ಮಾಡಿ, ಸೊ ಇದು ಸೈಡ್ನ ಓಪನ್ ಮಾಡಬೇಕು. ಓಪನ್ ಮಾಡಿ, ಅದೇ ಕೆಳಗಡೆ ಹೋಗೋ ಈ ಥರ ಕಂಪ್ಲೀಟಾಗಿ ಇದನ್ನು ಫೋಲ್ಡ್ ಮಾಡ್ಬೋದು. ಈ ಕಡೆ ಹೀಗೆ, ಇದನ್ನು ಈ ಕಡೆಗೆ, ಐ ಥಿಂಕ್ಸ್ ಯಾ. ಸೊ ಈ ಥರ ಫೋಲ್ಡ್ ಮಾಡಿ, ಫೋಲ್ಡಬಲ್ ಟೇಬಲ್ ಇದು. ಎಷ್ಟು ಕಸ ಇದೆ ನೋಡಿ. ಕ್ಲೀನ್ ಆಗಿದೆ. ಈಗ ಈ ಟೇಬಲ್ನ ಈ ಕಡೆ ಕ್ಲೀನ್ ಮಾಡಿರೋ ಜಾಗಕ್ಕೆ ಶಿಫ್ಟ್ ಮಾಡೋಣ ಬನ್ನಿ. ಮಧ್ಯ ನಮಗೆ ಸ್ನ್ಯಾಕ್ಸ್ ಏನು ಬರ್ತಾಯಿದೆ ನೋಡಿ. ಇದು ಕಾಬೂಲ್ ಕಡಲೆಕಾಳು. ಇದು ತೊಂಡೆಕಾಯಿ ಸ್ಮಾಲ್ ಸೌತೆಕಾಯಿ ಥರ ಇರುತ್ತಲ್ಲ ಅದು. ಆಮೇಲೆ ಕಡಲೆ ಬೀಜ ಇದೆ ನೋಡಿ, ಚೆನ್ನಾಗಿದೆ. ಇದು ಮೂರನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ, ಕಾಯಿ ತುರಿ ಹಾಕಿ
ಅಷ್ಟೇ, ಸೂಪರ್ ಟೇಸ್ಟು. ನೋಡ್ಕೊಬಿಡಿ, ಇಂದ ಬೆಟ್ಟ ಕಾಣಿಸುತ್ತೆ ನೋಡಿ ಒಂದ್ಸಲ, ಅದೇ ಬೆಟ್ಟ. ಇದು ಮೇನ್ ರೋಡಲ್ಲಿ ಇರೋದ್ರಿಂದ ತುಂಬ ಧೂಳು ಬರುತ್ತೆ, ಡೈಲಿ ಕ್ಲೀನ್ ಮಾಡ್ತಾನೇ ಇರಬೇಕು. ಕ್ಲೀನ್ ಆಗಿದೆ, ಬೆಟರ್. ನೈಸ್ ನೈಸ್ ನೈಸ್, ಚೆಂದ ಕಾಣಿಸ್ತಾ ಇದೆಯಲ್ಲ. ಇದೊಂಥರ ಕ್ಯಾಲೆಂಡರ್ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಇದು VK ಹೋಮ್ ಡಿಸೈನ್ಸ್ ಅವ್ರು ಕೊಟ್ಟಿರೋದು. 13th ಬಂದು ಇದು ಥರ್ಸ್ಡೇ ಅಲ್ವಾ, ಸೊ 13 ನೋಡಿ ಇಲ್ಲಿದೆ. ಸೊ 13ಗೆ ನಾವು ಇಡಬೇಕು, ಥರ್ಸ್ಡೇ ಬರೋ ಥರ ನಾವು ಕೂರಿಸ್ಬೇಕು. ಸೊ ಥರ್ಸ್ಡೇ ಇಲ್ಲಿದೆ, 13 ಇಲ್ಲಿದೆ. ಸೊ ಹಿಂಗಿಟ್ರೆ ಸೊ ನೆಕ್ಸ್ಟು ನಾಳೆ 14, 15 ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಟ್ ಈ ಕಡೆ ಇಟ್ಕೊಳ್ಳೋದು ಆ ಥರ. ಆಗಸ್ಟ್ 13th. ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಓ ವಾವ್, ನೀರು ಒಳಗೆ ಬರೋ ಸಾಧ್ಯತೆ ಇದೆ. ಸೊ ಫುಲ್ ನೆಂದ್ಬಿಟ್ಟಿದ್ದೀನಿ ನಾನೇ. ವಿಂಡೋ ಹಾಕ್ಬಿಡೋಣ, ಇಲ್ಲಾಂದರೆ ಮಳೆ ಎಲ್ಲ ಒಳಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆದಷ್ಟು ಈಗ ಲೈಟ್ ಒಂದು ಒರೆಸ್ಬೇಕಾಗಿದೆ, ಲೈಟ್ ಒರೆಸ್ಬಿಡೋಣ. ಇದು ಒಂದೊಂದು ಬಲ್ಬ್ ಬಂದು 40 ವ್ಯಾಟ್ಸ್ ಬೀಳುತ್ತೆ. ಎಲ್ಲ ಕ್ಲೀನ್ ಆಗಿದೆ, ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಬರ್ಬೇಕು. ಗೆಟ್ ರೆಡಿ ವಿತ್ ಮೀ. ಹರೇ ಕೃಷ್ಣ. ನೋಡಿ, ರೆಡಿ ಆದಮೇಲೆ ನಮ್ಮ ಸ್ಟುಡಿಯೋ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. Look at our studio. Finally, studio tour. ನೋಡಿದ್ರು ಕರ್ಟನ್ಸ್. ಇಷ್ಟೇ ನನ್ನ ಸ್ಟುಡಿಯೋ. ಇಲ್ಲಿ ನೋಡಿ, ಇಂಡಿಪೆಂಡೆನ್ಸ್ ಡೇ ಬರ್ತಾಯಿದೆ, ಸೊ ಇಂಡಿಪೆಂಡೆನ್ಸ್ ಡೇಗೆ ಸೆಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಸ್ಟುಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಹರೇ ಕೃಷ್ಣ. ಬಾಯ್ ಬಾಯ್.